ಇತ್ತ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಮುಂದುವರೆದಿದ್ದು ವಿವಿಪುರಂನ ಫುಡ್ ಸ್ಟ್ರೀಟ್ನಲ್ಲಿ ಮೆಗಾ ಕಾರ್ಯಾಚರಣೆಯನ್ನ ನಿನ್ನೆ ನಡೆಸಲಾಗಿದೆ. ಫುಡ್ ಸ್ಟ್ರೀಟ್ನಲ್ಲಿ ಇದ್ದಂತಹ ಅನಧಿಕೃತ ಮಳಿಗೆಗಳನ್ನ ಕಂಪ್ಲೀಟ್ ಆಗಿ ತೆರವು ಮಾಡಲಾಗಿದ್ದು ಫುಟ್ಪಾತ್ ಒತ್ತುವರಿಗಳೇನಾಗಿತ್ತು ಆ ಅಂಗಡಿಗಳೆಲ್ಲವನ್ನ ಕಂಪ್ಲೀಟ್ ಆಗಿ ಅಧಿಕಾರಿಗಳು ತೆರವು ಮಾಡಿಸಿದ್ದಾರೆ. ಫುಟ್ಪಾತ್ ಮೇಲಿದ್ದಂತಹ ತಳ್ಳುವ ಗಾಡಿಗಳಾಗಿರಬಹುದು, ಕ್ಯಾನೋಪಿಗಳನ್ನು ಕೂಡ ತೆರವು ಮಾಡಲಾಗಿದ್ದು ಸೇಫ್ ಫುಟ್ಪಾತ್ ಅಭಿಯಾನದ ಭಾಗವಾಗಿ ಜಿಬಿಎ ಕ್ರಮವನ್ನ ಕೈಗೊಂಡಿದೆ. ಪಾದಚಾರಿ ಮಾರ್ಗಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರವನ್ನ ಮಾಡಲಾಗ್ತಾ ಇತ್ತು. ತೆರವು ಕಾರ್ಯದ ನಂತರ ಫುಡ್ ಸ್ಟ್ರೀಟ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ. ಜಿಬಿಎ ಅಧಿಕಾರಿಗಳ ಕ್ರಮಕ್ಕೆ ವ್ಯಾಪಾರ Hotel Management with AI. Join IIHM, International Institute of Hotel Management. ಅಧಿಕಾರಿಗಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು 50 ವರ್ಷಗಳ ಇತಿಹಾಸ ಹೊಂದಿರುವಂತಹ ವಿವಿ ಫುಡ್ ಸ್ಟ್ರೀಟ್ ಇದು. ಇದನ್ನು ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆಯ ಎಫೆಕ್ಟ್ ಬೆಂಗಳೂರಿನ ವಿವಿಪುರಂನ ಫುಡ್ ಸ್ಟ್ರೀಟ್ಗೂ ಕೂಡ ತಗಲಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಸುಮಾರು 50 ವರ್ಷಗಳ ಇತಿಹಾಸ ಇರತಕ್ಕಂಥ ಫುಡ್ ಸ್ಟ್ರೀಟ್ಗೆ ಅಂತಲೇ ಫುಡ್ ಸ್ಟ್ರೀಟ್ ನಿರ್ಮಾಣ ಮಾಡಿದಂಥದ್ದು. ಇದು ಅಕ್ಕಪಕ್ಕದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಜಿಬಿಎ ಅಧಿಕಾರಿಗಳು ಸಂಜೆಯಿಂದಲೂ ಕೂಡ ಸಂಜೆ 6 ಗಂಟೆಯಿಂದಲೂ ಕೂಡ ಈಗಾಗಲೇ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ನೀವು ಈಗಾಗಲೇ TV9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ವಿವಿಪುರಂ ಫುಡ್ ಸ್ಟ್ರೀಟ್ ಏನಿದೆ, ಫುಡ್ ಸ್ಟ್ರೀಟ್ನ ಎರಡೂ ಬದಿಗಳಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರತಿದಿನ ಸಂಜೆ 5 ಗಂಟೆಯಿಂದ 11ರಿಂದ 12 ಗಂಟೆವರೆಗೂ ಕೂಡ ಇಲ್ಲಿ ಫುಡ್ ಸ್ಟ್ರೀಟ್ನಲ್ಲಿ ಸಿಗ್ತಕ್ಕಂಥ ಫುಡ್ಡನ್ನು ಎಂಜಾಯ್ ಮಾಡ್ತಿದ್ರು. ನೀವು ಗಮನಿಸಬಹುದಾಗಿದೆ, ಈ ಫುಡ್ ಸ್ಟ್ರೀಟ್ನ ರಸ್ತೆ ಬದಿಯಲ್ಲಿರ್ತಕ್ಕಂಥ ಏನು ಕೆನೋಪಿಗಳಿದ್ದಾವೆ, ಕೆನೋಪಿಗಳನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಕೆನೋಪಿಗಳನ್ನ ಕಿತ್ತು ಹಾಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ರಸ್ತೆ ಬದಿಯಲ್ಲಿ ಅಂದರೆ ಫುಟ್ಪಾತ್ನ ಮೇಲ್ಭಾಗ ಅಂಗಡಿಗಳೇನಿದ್ದಾವೆ ಹಿಂಭಾಗದಲ್ಲಿ ಅದಕ್ಕೆ ಅಳವಡಿಸಿದಂಥ ಬೋರ್ಡ್ಗಳನ್ನು ಕೂಡ ಕಿತ್ತು ಹಾಕಿದ್ದಾರೆ. ಸರ್, ಫುಟ್ಪಾತ್ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ನಡೀತಿರುವಂಥದ್ದು. ನಿಮ್ಮ ಅಬ್ಜೆಕ್ಷನ್ ಏನು ಸರ್? ಆ್ಯಕ್ಚುಲಿ ಸರ್, ನಮ್ಮ ಅಬ್ಜೆಕ್ಷನ್ ಏನಿಲ್ಲ, ತುಂಬ ಒಳ್ಳೆಯದೇ. ಫುಟ್ಪಾತ್ ಕಾರ್ಯಾಚರಣೆ ಮಾಡೋದು ಎಲ್ಲ ಒಳ್ಳೆಯದೇ, ನಮಗೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಫುಡ್ ಸ್ಟ್ರೀಟ್ ಬಂದು ಬೆಂಗಳೂರಿಗಿರೋದು ಒಂದೇ. ಇದು 50 ವರ್ಷದಿಂದ ನಡೀತಾ ಇರೋ ಫುಡ್ ಸ್ಟ್ರೀಟು. ಇಲ್ಲಿ ಯಾವ ಬಸ್ ಆಗಲಿ ಲಾರಿ ಆಗಲಿ ಬೇರೆ ಟ್ರೈಬಲ್ ಬಂದು ಟ್ರಾಫಿಕ್ ಆಗಲ್ಲ, ಏನೂ ಇಲ್ಲ. ಓಕೆ, ನಾವು ಆದರೂ ಗೌರ್ಮೆಂಟಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ಆ ರೂಲ್ಸ್ ಪ್ರಕಾರನೇ ನಾವು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂಡು ಮುಂದೆ ಕೆಲವರು ಅಂಗಡಿಗಳು ಹಾಕ್ಕೊಂಡಿದ್ರು. ಹೀಗೆ BBMP ಅವ್ರು ಮಾಡಾದ್ಮೇಲಿಂದ ಬರ್ತಾ ಇದ್ದಾರೆ ಗೊತ್ತಾದ್ಮೇಲೆ ಎಲ್ಲ ಒಳಗಡೆ ಹಾಕ್ಕೊಂಡಿದ್ರು ಕೆಲವರು ಅಂಗಡಿಗಳು. ಆದ್ರೂ ಇವರು ಏನಂತ ಇದ್ದಾರೆ, ನಾವು ಬರೋಕ್ಕಿಂತ ಮುಂಚೆ ನೀವು ಒಳಗಡೆ ಹಾಕ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಕೆಲವರು ಅಂಗಡಿಯವ್ರದ್ದು ಒಳಗಡೆ ಇರೋ ಐಟಮ್ನ ಎತ್ತಿ ಅವರು ತೊಗೊಂಡೋಗಿದ್ದಾರೆ. ಓಕೆ, ನಮ್ಗೆ ಅದಕ್ಕೂ ಬೇಜಾರಿಲ್ಲ. ಆ ಕ್ಯಾನಪಿ ಬಂದು 20-30 ಫೀಟ್ ಇರುತ್ತೆ. ಆ 20-30 ಫೀಟ್ ಕ್ಯಾನಪಿ ರಿಟ್ರೇಟ್ರೇಬಲ್. ಅದು ಫುಟ್ಪಾತ್ಗೆ ಏನು ಇಶ್ಯೂನೇ ಆಗ್ತಾ ಇಲ್ಲ. ಆದರೆ ಇಡೀ ರೋಡಲ್ಲಿ ಕ್ಯಾನಪಿನೆಲ್ಲ ಹೊಡೆದಾಕಿದ್ದಾರೆ. ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಕ್ರೋಶಭರಿತರಾಗಿ ಅವ್ರು ಹೇಳ್ತಿರ್ತಕ್ಕಂಥದ್ದು ಇಷ್ಟೇ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಒಳಗಡೆ ಅಂಗಡಿಯ ಒಳಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೂಡ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಬೋರ್ಡ್ಗಳನ್ನು ಕೂಡ ಕಳಚುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.